ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ. ಲಾಸ್ಟ್ ವಿಡಿಯೋನಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು, ಅಂದರೆ ಆನ್ಲೈನ್ ಮುಖಾಂತರ ಡಿಮೆಟೀರಿಯಲೈಸ್ಡ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತ ತಿಳ್ಕೊಂಡ್ವಿ. ಜೆರೋದಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಟ್ಟೆ. ಈಗ ಆ ಡಿಮ್ಯಾಟ್ ಅಕೌಂಟಲ್ಲಿ ಲಾಗಿನ್ ಆದಮೇಲೆ ಏನೆಲ್ಲ ಆಪ್ಷನ್ಸ್ ಇದೆ, ಈ ಆಪ್ಷನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾವು ಒನ್ ಬೈ ಒನ್ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಪ್ರಿಫರೆನ್ಸ್ ಬಂದು ವಾಚ್ ಲಿಸ್ಟ್ ಅಂತ ಕರಿತೀವಿ. ವಾಚ್ ಲಿಸ್ಟ್ ಅಂತಂದರೆ ನನಗೆ ಎಷ್ಟು ಸ್ಟಾಕ್ಸ್ ಬೇಕೋ ಆ ಸ್ಟಾಕ್ಸನ್ನು ನಂದು ಲಿಸ್ಟ್ ಮಾಡಿ ಇಟ್ಕೊಳ್ಳೋದೇ ವಾಚ್ ಲಿಸ್ಟ್ ಅಂತ ಕರಿತೀವಿ. ಆ ಸ್ಟಾಕ್ಸ್ನ ನಾನು ವಾಚ್ ಮಾಡ್ತಾ ಹೋಗ್ತೇನೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನಿಮಗೆ 7 ಇರುತ್ತೆ. 1 2 3 4 5 6 7 ಅಂತ 7 ವಾಚ್ ಲಿಸ್ಟ್ ಇರುತ್ತೆ. ಈ 7 ವಾಚ್ ಲಿಸ್ಟಲ್ಲಿ ಒಂದು ವಾಚ್ ಲಿಸ್ಟಲ್ಲಿ ನೀವು ಎಷ್ಟು ಸ್ಕ್ರಿಪ್ಟ್ಸ್ನ ಆ್ಯಡ್ ಮಾಡ್ಬೋದು ಅಂದರೆ 50 ಸ್ಟಾಕ್ಸ್ನ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಸೊ ಒಂದು ವಾಚ್ ಲಿಸ್ಟಲ್ಲಿ ನೀವು 50 ಸ್ಟಾಕ್ಸ್ನ ಆ್ಯಡ್ ಮಾಡ್ಕೋಬೋದು. 50 ಸ್ಟಾಕ್ಸ್ ಅಥವಾ 50 ಸ್ಕ್ರಿಪ್ಟ್ಸ್ನ ಆ್ಯಡ್ ಮಾಡ್ಬೋದು. ಸೊ ನಿಮಗೆ 7 ಇಂಟು 5 ಮಾಡಿದಾಗ ಅಂದರೆ 50 ಮಾಡಿದಾಗ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಆ್ಯಡ್ ಮಾಡ್ಬೋದು, 350 ಸ್ಕ್ರಿಪ್ಟ್ಸ್ನ ಆ್ಯಡ್ ಮಾಡ್ಬೋದು ಟೋಟಲ್ ಆಗಿ ನೀವು. ಓಕೆನಾ, 350 ಸ್ಟಾಕ್ಸ್ ಅಂತ ತಿಳ್ಕೊಳ್ಳೋಣ. ಸೊ 350 ಸ್ಟಾಕ್ಸ್ ನೀವು ಆ್ಯಡ್ ಮಾಡ್ಬೋದು. ಆ ಸ್ಟಾಕ್ಸ್ ಆಗಿರ್ಬೋದು, ಇಲ್ಲ ಈಕ್ವಿಟಿ F&O ಸೆಗ್ಮೆಂಟ್ ಆಗಿರ್ಬೋದು, ಇಲ್ಲ ಡೆರಿವೇಟ್ ಆಪ್ಷನ್ಸ್ ಅಥವಾ ಫೀಚರ್ಸ್ ಆಗಿರ್ಬೋದು, ಇಲ್ಲ ಕರೆನ್ಸಿ ಆಗಿರ್ಬೋದು, ಕಮೋಡಿಟಿ ಆಗಿರ್ಬೋದು. ಸೊ ಇದೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅದನ್ನು ನಾನು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಈಗ ಸ್ನೇಹಿತರೆ, NSE-ನಲ್ಲಿ 2000 ಪ್ಲಸ್ ಕಂಪ್ನೀಸ್ ಟ್ರೇಡ್ ಆಗುತ್ತೆ. BSE-ನಲ್ಲಿ ನಿಯರ್ಲಿ 6000 ಪ್ಲಸ್ ಕಂಪ್ನೀಸ್ ಟ್ರೇಡ್ ಆಗುತ್ತೆ. ಸೊ ಈ 6000 ಕಂಪ್ನೀಸಲ್ಲಿ ನಾನು ಎಷ್ಟು ಕಂಪ್ನಿ ವಾಚ್ ಮಾಡ್ಬೋದು, 350 ಕಂಪನಿ. ಓಕೆನಾ, ಅದು ತುಂಬ ಜಾಸ್ತಿ ಆಯಿತು ನಂಬರ್. ಓಕೆನಾ, ಸೊ ಹಾರ್ಡ್ಲಿ 15-20 ಸ್ಟಾಕ್ಸ್, 30 ಸ್ಟಾಕ್ಸ್ ಇಲ್ಲ 40 ಸ್ಟಾಕ್ಸ್ ಇಟ್ಕೊತಾರೆ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗಲ್ಲ. ಸೊ ನಾವು ಅಂದರೆ ಇವ್ರು 350 ಸ್ಟಾಕ್ಸ್ ಕೆಪಾಸಿಟಿ ಕೊಟ್ಟಿದ್ದಾನೆ ನಮಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಈಗ ನೀವು ಇಲ್ಲಿ ಕೇಳ್ಬೋದು ಸ್ನೇಹಿತರೆ, ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವು ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ನೀವು ಯಾವಾಗಾದರೂ ಡಿಮ್ಯಾಟ್ ಅಕೌಂಟ್ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬಂದಾಗ ಜೆರೋದಲ್ಲಿ ಡೆಸ್ಕ್ಟಾಪಲ್ಲಿ ಲಾಗಿನ್ ಆದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಇಂಟರ್ಫೇಸಲ್ಲಿ ನೀವು ನಾನೀಗ ಒಂದಷ್ಟು ಸ್ಟಾಕ್ಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ನಾನು ನಿಮಗೆ ಮಾರ್ಕೆಟ್ ವಾಚಸ್ನ ಹೇಗೆ ಸೆಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ ಪ್ರಿಯಾರಿಟಿ ಏನು ಸೆಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದ್ರೆ ಯಾವತ್ತೊಂದು ಅರ್ಥ ಮಾಡ್ಕೊಳ್ಳಿ, NSE ಅನ್ನೋ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ವಾ, ಅದು ಬಂದು ನಿಫ್ಟಿ 50 ಜೊತೆ, ಅಂದರೆ ನಿಫ್ಟಿನ 50 ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಜೊತೆ ಮೆಜರ್ ಮಾಡ್ತೀವಿ. ಸೊ ನೀವು ಅದೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಫಸ್ಟ್ ನೀವು ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ನಿಫ್ಟಿ 50 ಅಂತ ಇದೆಯಲ್ವಾ, ಅದನ್ನ ಆ್ಯಡ್ ಮಾಡಿ. ಇಂಡೈಸಸ್ ನಿಫ್ಟಿ 50 ಅಂತ ಇದೆ ನೋಡಿ ಸ್ನೇಹಿತರೆ, ಅದನ್ನ ಆ್ಯಡ್ ಮಾಡಿ. ಸೊ ಇದು ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಪ್ರಿಯಾರಿಟಿ ಬಂದು ನಿಮಗೆ NSE ನಿಫ್ಟಿ 50 ಟಾಪಲ್ಲಿ ಬಂತು. ಈಗ ನೆಕ್ಸ್ಟ್ ಎಕ್ಸ್ಚೇಂಜ್ ಯಾವುದಿದೆ ನಮ್ಮ ಹತ್ರ, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಇದ್ರದ್ದು ಯಾವುದಪ್ಪ ಅಂದರೆ ಸೆನ್ಸೆಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸೆನ್ಸೆಕ್ಸ್ ಅಂತ. ಇಫ್ ಇನ್ ಕೇಸ್ ನಿಮಗೆ ಟಾಪಲ್ಲಿ ಬರಲಿಲ್ಲ ಅಂದರೆ ಸರ್ಚ್ಗೆ ಹೋಗ್ಬಿಟ್ಟು ಕೀಬೋರ್ಡ್ ಮುಖಾಂತರ ಸೆನ್ಸೆಕ್ಸ್ ಅಂತ ಟೈಪ್ ಮಾಡಿ ಅಲ್ಲಿ ಬಂದ್ಬಿಡುತ್ತೆ. ಸೊ ಸೆನ್ಸೆಕ್ಸು. ಈಗ ನಂತರ ನಿಫ್ಟಿ ಇದೆ, ಸೆನ್ಸೆಕ್ಸ್ ಇದೆ. ನಿಫ್ಟಿಗೆ ಏನನ್ನ ತೋರಿಸುತ್ತೆ, NSE ಇಂಡಿಯಾನ ತೋರಿಸುತ್ತೆ. NSEನ ಟಾಪ್ 50 ಕಂಪ್ನೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. BSE ನಿಫ್ಟಿ 50 ಟಾಪ್ 50 ಕಂಪ್ನೀಸ್. BSE ಬಂದು ಸೆನ್ಸೆಕ್ಸ್ ಇದು ಟಾಪ್ 30 ಕಂಪ್ನೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. NSE ನಿಫ್ಟಿ 50 ಬಂದು 24,500 ಟ್ರೇಡ್ ಆಗ್ತಿದೆ, ಅದು ಸ್ಪಾಟ್ ಮಾರ್ಕೆಟು. ಈ ಸೆನ್ಸೆಕ್ಸ್ ಬಂದು 80,590 ರೂಪಾಯಿ ಟ್ರೇಡ್ ಆಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ನೀವು ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಬೇಕಂದರೆ ನೀವು ನಿಫ್ಟಿ ಬ್ಯಾಂಕ್ ಅಂತ ಇಲ್ಲಿರುತ್ತೆ ಸ್ನೇಹಿತರೆ, ನಿಫ್ಟಿ ಬ್ಯಾಂಕ್ನ ಚೂಸ್ ಮಾಡ್ಕೋಬೋದು. ಅದು ಬ್ಯಾಂಕ್ ಇಂಡೈಸಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದೊಂದು ಹೈಲಿ ಲಿಕ್ವಿಡ್ ಇಂಡೈಸಸ್, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಟ್ರೇಡ್ ಆಗುವಂಥ ಒಂದು ಹೈ ಲಿಕ್ವಿಡ್ ಇಂಡೈಸಸ್ ಆಗಿರೋದ್ರಿಂದ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದು ಇಂಡಿಯಾ ವಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಇಂಡಿಯಾ ವಿಕ್ಸ್ ಅಂತ ಟೈಪ್ ಮಾಡಿ. ಸೊ ಇಂಡಿಯಾ ವಿಕ್ಸ್ ಅಂತ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ, ಇದು. ಸೊ ಏನಕ್ಕೆ ಸರ್ ಇಂಡಿಯಾ ವಿಕ್ಸ್ನ ನೋಡ್ಬೇಕಂತಂದರೆ, ಇಂಡಿಯಾ ವಿಕ್ಸ್ ಅನ್ನೋದು ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಮಾರ್ಕೆಟ್ ವೊಲಟೈಲ್ ಇದೆಯಾ ಇಲ್ಲ ಟ್ರೆಂಡಿ ಇದೆಯಾ ಅನ್ನೋದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 13.73 ಇದೆ. ಇಂಡಿಯಾ ವಿಕ್ಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಯಾವಾಗಾದ್ರೂ ವಿಕ್ಸ್ ಫಾಲ್ ಆಗ್ತಾ ಇದೆ ಅಂತಂದರೆ ನಮಗೆ ಮಾರ್ಕೆಟಲ್ಲಿ ಒಂದು ಸ್ಟೇಬಲ್ ಮೊಮೆಂಟಮ್ ಬರುತ್ತೆ ಅಂತ ಅರ್ಥ. ಸೊ ಅದಕ್ಕೆ ಇಂಡಿಯಾ ವಿಕ್ಸ್ ಅನ್ನೋದು ತುಂಬ ಪ್ರಿಯಾರಿಟಿ ಆಗಿರುತ್ತೆ. ಮಾರ್ಕೆಟ್ ಅಂದು ಇಂಡಿಯಾ ವಿಕ್ಸ್ ಅನ್ನೋದು ತುಂಬ ರೈಸ್ ಆಗುತ್ತೆ ಅಂದರೆ ಮಾರ್ಕೆಟ್ ಬಂದು ವೊಲಟೈಲ್ ಆಗುತ್ತೆ. ಅಂದರೆ ಒಂದೇ ದಿನದಲ್ಲಿ 500 ಪಾಯಿಂಟ್ ಮೇಲೆ ಹೋಗುತ್ತೆ, ಹಂಗೆ ಸಡನ್ನಾಗಿ ಬಿದ್ದೋಗುತ್ತೆ. ಸೊ ಅವಾಗ ವೊಲಟೈಲಿಟಿ ಜಾಸ್ತಿ ಆದಾಗ ಟ್ರೇಡರ್ಸ್ಗೆ ಲಾಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಇಂಡಿಯಾ ವಿಕ್ಸ್ ಅನ್ನೋದು ಸ್ಟೇಬಲ್ ಆಗಿರಬೇಕು, ಅಂದರೆ ಕಡಿಮೆ ಇರಬೇಕು. ಲೆಸ್ ದೆನ್ 18 ಆರ್ ಲೆಸ್ ದೆನ್ 17 ಕೆಳಗಡೆ ಇದ್ದು 13, 14, 15, 9, 10 ಈ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದ್ದರೆ ಅದೊಂದು ಸ್ಟೇಬಲ್ ಮಾರ್ಕೆಟಲ್ಲಿ ಜಾಸ್ತಿ ವೊಲಟೈಲಿಟಿ ಇದ್ದರೆ ಒಂದು ಸ್ಟೇಬಲ್ ಮೊಮೆಂಟಮ್ನ ನೋಡ್ಬೋದು. ಯಾವಾಗ 18 ಕ್ರಾಸ್ ಆಗುತ್ತೆ, 20, 21, 22 ಇಲ್ಲ ಅಂತಂದರೆ ಒಂದು 25, 30, ಸೊ ಈ ರೇಂಜಲ್ಲಿ ಹೋದಾಗ ಸಡನ್ನಾಗಿ ಮಾರ್ಕೆಟಲ್ಲಿ ಏನಾಗುತ್ತೆ, ಇಂಡಿಯಾ ವಿಕ್ಸ್ ಇನ್ಕ್ರೀಸ್ ಆದಾಗ ಮಾರ್ಕೆಟಲ್ಲಿ ವೊಲಟೈಲಿಟಿ ಅನ್ನೋ ಜಾಸ್ತಿ ಆಗುತ್ತೆ, ಸಡನ್ನಾಗಿ ಫಾಲ್ ಆಗುತ್ತೆ, ಬೇಜರ್ ಗ್ಯಾಪ್ ಡೌನ್ಸ್ ಆಗುತ್ತೆ, ಮತ್ತೆ ಹಂಗೆ ರಿಕವರಿ ಆಗುತ್ತೆ. ಸೊ ಆ ಥರ ಒಂದು ವೊಲಟೈಲಿಟಿಯನ್ನು ಸೂಚಿಸುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಅದನ್ನು ವಾಚ್ ಮಾಡಿ. ಸೊ ನಾನೇನು ಮಾಡಿದೆ, ಫಸ್ಟ್ ವಾಚ್ ಲಿಸ್ಟಲ್ಲಿ ಮೊದಲನೇ ವಾಚ್ ಲಿಸ್ಟಲ್ಲಿ ಯಾವುದೇ ಥರದ ಸ್ಟಾಕ್ಸ್ನ ಆ್ಯಡ್ ಮಾಡಿಲ್ಲ. ನಿಫ್ಟಿ 50
NSE ನ ರೆಪ್ರೆಸೆಂಟ್ ಮಾಡುತ್ತೆ, ಸೆನ್ಸೆಕ್ಸ್ BSE ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀನು ಎರಡು ನೋಡಿದ್ರೆ ಆಲ್ಮೋಸ್ಟ್ ನಾನು ಎರಡು ಇಂಡೆಕ್ಸಸ್ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕೆ ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಒಂದು ಹೈಲಿ ಲಿಕ್ವಿಡ್ ಇಂಡೆಕ್ಸಸ್ ಬ್ಯಾಂಕ್ ನಿಫ್ಟಿ ಅನ್ನೋದು. ನಾನು ನಿಮಗೆ ಆಪ್ಷನ್ ಸೀರೀಸ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನ. ಸೊ ಅದನ್ನ ಅದು ಇಂಡೆಕ್ಸಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಇಂಡಿಯಾ ವಿಕ್ಸ್ ಅಂತ, ಇದು ವೊಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ವಾಚ್ ಲಿಸ್ಟ್ ನಂಬರ್ 2. ಸೊ ಇಲ್ಲಿಂದ ನೀವೇನು ಮಾಡ್ತೀರಾ, ಫಸ್ಟ್ ವಾಚ್ ಲಿಸ್ಟ್ನ ಪ್ರಿಯಾರಿಟಿಯಾಗಿ ಇಟ್ಕೊಂಬಿಡಿ ಮಾರ್ಕೆಟ್ ವಾಚ್ಗೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ವಾಚ್ ಲಿಸ್ಟ್ನ ನಿಮ್ಗೆ ಇಲ್ಲಿ ಆಲ್ರೆಡಿ ಟಾಪಲ್ಲಿ ತೋರಿಸ್ತಾ ಇರುತ್ತೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಂತ. ಬಟ್ ನಾನು ಸಪ್ರೇಟಾಗಿ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಬಿಕಾಸ್ ನನಗೆ ನೀಟಾಗಿ ಗೊತ್ತಾಗುತ್ತೆ, ಪಾಯಿಂಟ್ ವೈಸು ಎಲ್ಲ ನೀಟಾಗಿ ಒಂದು ಆರ್ಡರಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ವಾಚ್ ಲಿಸ್ಟ್ ನಂಬರ್ 2 ಇಂದ ಹಿಡಿದು ನಿಮ್ಗೆ ಹೆಂಗೆ ಬೇಕೋ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೆಟ್ಸ್ ನಾನೇನು ಮಾಡ್ತೀನಿ, ವಾಚ್ ಲಿಸ್ಟ್ ನಂಬರ್ 2ನಲ್ಲಿ ನನಗೊಂದು ಟಾಪ್ 10 ಸ್ಟಾಕ್ಸ್ ಬೇಕು. ಸೊ ನಾನೇನು ಮಾಡ್ತೀನಿ, ನಿಫ್ಟಿ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ 50 ಸ್ಟಾಕಲ್ಲಿ ಒಂದು 10 ಸ್ಟಾಕ್ ಬೇಕು. ಸೊ ಯಾವ್ದು ಅದಂತಂದರೆ ಲೆಟ್ಸ್ TCS ಅನ್ನೋ ಒಂದು ಸ್ಟಾಕು. ಸೊ TCS ಅನ್ನೋ ಸ್ಟಾಕ್ ನೀವು ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ, ಓಕೆನಾ. ಸೊ ನಿಮಗೆ ಫಸ್ಟು ಟಾಪಲ್ಲಿ ಬಂದು NSE ಮತ್ತು BSE ಅಂತ 2 ಬರುತ್ತೆ. ಇಲ್ಲಿ ನಿಮ್ಗೆ ಜಸ್ಟ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಫಸ್ಟ್ ನಾನು ನಿಮ್ಗೆ ಇಲ್ಲಿ ಹೋಗ್ಬಿಟ್ಟು TCS ಅಂತ ಟೈಪ್ ಮಾಡಿ. ಸೊ TCS ಅಂತ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ 2 ಆಪ್ಷನ್ ಬಂತು, ಒಂದು NSE ಇನ್ನೊಂದು BSE. ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ, NSEನೇ ಯಾವತ್ತೂ ಚೂಸ್ ಮಾಡ್ಕೋಬೇಕಾಗಿರುತ್ತೆ ನೀವು. ಯಾಕೆ ಸರ್ NSEನೇ ಚೂಸ್ ಮಾಡ್ಕೋಬೇಕಂದ್ರೆ ಲಿಕ್ವಿಡಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಏನು ಸರ್ ಲಿಕ್ವಿಡಿಟಿ ಅಂತಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿಲ್ಲ, ಇಲ್ಲ ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀರಾ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವು ಬೈ ಆರ್ಡರ್ನ ಪ್ಲೇಸ್ ಮಾಡಿದ ತಕ್ಷಣ ಒಂದು 100 ಕ್ವಾಂಟಿಟಿ ಇಮಿಡಿಯೇಟಾಗಿ ನಿಮಗೆ ಇನ್ನೊಬ್ರು ಸೆಲ್ ಮಾಡೋರು ಬೇಕಲ್ವಾ. ಸೊ ಇಮಿಡಿಯೇಟಾಗಿ ನಮ್ಗೆ ಯಾವಾಗ ಸೆಲ್ಲರ್ ಬರ್ತಾನೋ ಅವಾಗೇ ತಾನೇ ನಾವು ಬೈ ಮಾಡೋಕ್ಕಾಗೋದು, ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋದು. ಅದನ್ನೇ ಲಿಕ್ವಿಡಿಟಿ ಅಂತ ಕರಿತೀವಿ. ಅಂದರೆ ಪಾರ್ಟಿಸಿಪೆಂಟ್ಸ್ ಏನು ವಾಲ್ಯೂಮ್ ಜಾಸ್ತಿ ಇರುತ್ತೆ, ಅಂದರೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಜಾಸ್ತಿ ಇರ್ತಾರೆ NSEನಲ್ಲಿ ಕಂಪೇರ್ ಟು BSE ಎಕ್ಸ್ಚೇಂಜ್. ಸೊ ಅದಕ್ಕೆ ಯಾವತ್ತು ನೀವೇನು ಮಾಡ್ತಾರೆ, NSEನೇ ಚೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ NSE ಇಲ್ಲ ಅಂತಂದರೆ ಆ ಸ್ಟಾಕ್ನ BSE ಮಾತ್ರ ಟ್ರೇಡ್ ಆಗ್ತಿದೆ ಅಂದರೆ ಆವಾಗ BSE ಚೂಸ್ ಮಾಡ್ಕೊಳ್ಳಿ. ಸೊ ಎಲ್ಲಿ ತನಕ NSE ಶೋ ಮಾಡುತ್ತೋ ಅಲ್ಲಿ ತನಕ ನೀವು NSEನೇ ಚೂಸ್ ಮಾಡಬೇಕು. ಬಿಕಾಸ್ ನಿಮಗೆ ಲಿಕ್ವಿಡಿಟಿ ಅನ್ನೋದು ಜಾಸ್ತಿ ಸಿಗುತ್ತೆ. ಲಿಕ್ವಿಡ್ ಅಂದರೆ ಇಮಿಡಿಯೇಟಾಗಿ ಸೆಲ್ ಮಾಡಿದ್ರೆ ಸೆಲ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಬೈ ಮಾಡಿದ್ರೆ ಬೈ ಆಗುತ್ತೆ. ಸೊ ಅದಕ್ಕೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಇರ್ತಾರೆ NSE ಎಕ್ಸ್ಚೇಂಜಲ್ಲಿ. ಸೊ ಇದನ್ನ ನಾನು ನಿಮ್ಗೆ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ, ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಲೂ ಕರಿಬೋದು. ಅಂದರೆ ಅವ್ರ ಟೆಕ್ನಾಲಜಿ ಅನ್ನೋದು ಹೈಲಿ ಅಡ್ವಾನ್ಸ್ಡ್ ಇದೆ NSE ಅವ್ರದ್ದು. ಸೊ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜು ಯೂಸರ್ ಫ್ರೆಂಡ್ಲಿ ವೆಬ್ಸೈಟ್ ಬಿಲ್ಡ್ ಮಾಡಿ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಸೊ NSEನೇ ನಾವು ಯಾವತ್ತು ಚೂಸ್ ಮಾಡ್ತೀವಿ ಟ್ರೇಡಿಂಗ್ಗೆ, ಅಂದರೆ ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಬಂದು ಲೆಟ್ಸ್ ಸೇ ನನಗೆ ರಿಲಯನ್ಸ್ ಬೇಕು. ನಾನೇನು ಮಾಡ್ತೀನಿ, ರಿಲಯನ್ಸ್ ಅಂತ ಟೈಪ್ ಮಾಡ್ತೀನಿ. ನನಗೆ ರಿಲಯನ್ಸಲ್ಲಿ ನೋಡಿ NSE ಇದೆ, BSE ಇದೆ. ಸೊ ನಾನೇನು ಮಾಡ್ತೀನಿ, ರಿಲಯನ್ಸ್ಗೆ ಡೈರೆಕ್ಟ್. ಸೊ NSEನೇ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಸರ್ಚ್ಗೆ ಹೋಗಿ ಸೊ ನನಗೆ ರಿಲಯನ್ಸ್ NSE ಚೂಸ್ ಆಯಿತು, ಓಕೆನಾ. ಸೊ ಈಗ ನಾನು 2 ಸ್ಟಾಕ್ನ ಆ್ಯಡ್ ಮಾಡಿದೆ, ನಿಮಗೆ ಆ್ಯಡ್ ಮಾಡಿ ತೋರಿಸ್ತಿದ್ದೀನಿ. ಸೊ ಒಂದು TCS, ಇನ್ನೊಂದು ಬಂದು ರಿಲಯನ್ಸ್ ಇಂಡಸ್ಟ್ರೀಸು. ಇದೇ ಥರ ನಂಗೆ ಇನ್ನೊಂದು ಸ್ಟಾಕ್ ಬೇಕು, ಲೆಟ್ಸ್ ಇನ್ಫೋಸಿಸ್ ಅನ್ನೋ ಸ್ಟಾಕು. ಇಲ್ಲಿ ಬಂದು ಟೈಪ್ ಮಾಡಿ ಇನ್ಫಿ ಅಂತ, ಕೀಬೋರ್ಡಲ್ಲಿ ಟೈಪ್ ಮಾಡಿ ಇನ್ಫಿ ಅಂತ. ಇನ್ಫಿ NSE ಮತ್ತು BSE ಇದೆ, ನಾನು NSE ಚೂಸ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಇಲ್ಲಿ ನೋಡಿ ಸ್ನೇಹಿತರೆ 3 ಸ್ಟಾಕ್ನ ಆ್ಯಡ್ ಮಾಡಿದ್ದೀನಿ. ಈ 3 ಇನ್ಫಿ, ರಿಲಯನ್ಸು ಮತ್ತು TCS ಟಾಪ್ ಕ್ಲಾಸ್ ಫಂಡಮೆಂಟಲ್ ಸ್ಟಾಕ್ಸು. ಈ ಸ್ಟಾಕ್ಸ್ನ ನಾನು ಏನು ಮಾಡ್ತೀನಿ, ಈಗ ನಾನು ಫಾರ್ ಎಕ್ಸಾಂಪಲ್ ಏನಾದರೂ ಎಕ್ಸಿಕ್ಯೂಟ್ ಮಾಡಬೇಕು, ಬೈ ಆರ್ಡರ್ ಅಥವಾ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನ ನೀವು ಯಾವ ಥರ ಬೇಕಾದರೂ ಎಕ್ಸಿಕ್ಯೂಟ್, ಅಂದರೆ ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೈ ಬೇಕಾ ಬೈ ಮಾಡ್ಬೋದು, ಸೆಲ್ ಬೇಕಾ ಸೆಲ್ ಮಾಡ್ಕೋಬೋದು, ಅದ್ರ ಮಾರ್ಕೆಟ್ ಡೆಪ್ಟ್ ಬೇಕಾ ಮಾರ್ಕೆಟ್ ಡೆಪ್ಟು. ಸೊ ಇದನ್ನು ನಾನು ಡೀಟೇಲಾಗಿ ನಿಮಗೆ ಲೈವಲ್ಲಿ ಹೇಳ್ಕೊಡ್ತೀನಿ. ಈಗ ನಿಮಗೆ ವಾಚ್ ಲಿಸ್ಟ್ ಅಂದರೆ ಏನು, ಒಂದು ವಾಚ್ ಲಿಸ್ಟ್ಗೆ ನಿಮಗೆ 50 ನಂಬರ್ ಇರುತ್ತೆ, ಒಂದು ವಾಚ್ ಲಿಸ್ಟ್ಗೆ ನಿಮಗೆ 100 ನಂಬರ್ ಇರುತ್ತೆ. ಸೊ ಅದು ನಂಬರ್ ಇನ್ಕ್ರೀಸ್ ಆಗಿದೆ, ಮೊದಲು 50 ಇತ್ತು, ಅದನ್ನ ಈಗ 100 ಮಾಡಿದ್ದಾರೆ. ಇಲ್ಲಿ ನೋಡಿ 3/100 ಅಂತ ಇದೆ ನೋಡಿ. ಸೊ ಒಂದು ವಾಚ್ ಲಿಸ್ಟ್ಗೆ 100 ಅಂತಂದರೆ 700 ಸ್ಟಾಕ್ಸ್ ಇದ್ರೆ, ಇದು ರೀಸೆಂಟಾಗಿ ಅಪ್ಡೇಟ್ ಆಗಿರೋದು. ಸೊ 700 ಸ್ಟಾಕ್ಸ್ ನಿಮಗೆ 350 ಅಂತ ಹೇಳಿದ್ನಲ್ವಾ, ಅದು 700ಗೆ ಅಪ್ಗ್ರೇಡ್ ಆಗಿದೆ. ಸೊ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ, ನೀವು ಎಷ್ಟು ಆ್ಯಡ್ ಮಾಡಿದರೆ ಇನ್ನೆಷ್ಟು ರಿಮೈನಿಂಗ್ ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದಾದ ನಂತರ ನಿಮಗೆ ಈ ವಾಚ್ ಲಿಸ್ಟ್ನ ಕಂಪ್ಲೀಟಾಗಿ ನಿಮ್ಗೆ ಎಷ್ಟು ಸ್ಟಾಕ್ಸ್ ಬೇಕೋ ಆ ಸ್ಟಾಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಸ್ಟಾಕ್ಸ್ನ ಲೈವ್ ಮಾರ್ಕೆಟಲ್ಲಿ ಚೆಕ್ ಮಾಡಿ ಎಷ್ಟು ಪರ್ಸೆಂಟೇಜ್ ರೈಸ್ ಆಗ್ತಾಯಿದೆ, ಎಷ್ಟು ಪಾಯಿಂಟ್ಸ್ ಫಾಲ್ ಆಗ್ತಾಯಿದೆ, ಎಷ್ಟು ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟ್ರೇಡಿಂಗ್ ಸೆಷನ್ನಲ್ಲಿ ನೋಡೋದಾದರೆ TCS ಅನ್ನೋ ಸ್ಟಾಕು 260 ರೂಪಾಯಿ ಮೇಲೆ ಹೋಗಿದೆ. ಪರ್ಸೆಂಟೇಜ್ ವೈಸ್ ನೋಡೋದಾದರೆ 6%, 6.63% ರೈಸ್ ಆಗಿದೆ. ಸೊ ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್, ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆ ಅಂದರೆ 4183 ರೂಪಾಯಿ
95 ಪೈಸೆ ಇದೆ. ಅದೇ ರೀತಿ ರಿಲಯನ್ಸ್ ಅನ್ನೋದು ನೋಡಿದ್ರೆ 32 ರೂಪಾಯಿ ಮೇಲೆ ಹೋಗಿದೆ, 1% ರೈಸ್ ಆಗಿದೆ, 1.02%. ಈಗ ಟ್ರೇಡ್ ಆಗ್ತಿರೋ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಪ್ಪ ಇದೆ ಅಂತಂದರೆ 3193.45 ರುಪೀಸ್ ಟ್ರೇಡ್ ಆಗ್ತಿದೆ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಕ್ರಿಪ್ಟ್ ನೇಮ್ ಸಿಗುತ್ತೆ, ಮತ್ತು ಎಷ್ಟು ಮೇಲೆ ಹೋಗಿದೆ ಅಥವಾ ಎಷ್ಟು ಕೆಳಗಡೆ ಹೋಗಿದೆ ಅಂತ ಪಾಯಿಂಟ್ಸಲ್ಲಿ ತೋರಿಸುತ್ತೆ, ಮತ್ತು ಪರ್ಸೆಂಟೇಜಲ್ಲಿ ತೋರಿಸುತ್ತೆ, ಮತ್ತು ಅದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ಈ ಇನ್ಫಾರ್ಮೇಷನ್ ಏನು ಲೈವ್ ಮಾರ್ಕೆಟಲ್ಲಿ ನೋಡೋದಾದ್ರೆ ಆ ಪ್ರೈಸ್ ಅಪ್ ಡೌನ್ ಆಗ್ತಾ ಇರುತ್ತೆ, ರೆಡ್ ಗ್ರೀನ್ ಅಂತ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಈಸಿಯಾಗಿ ನೋಡ್ಬೋದು. ನಾನು ಅದನ್ನ ನಿಮ್ಮ ಡೀಟೇಲಾಗಿ ಲೈವ್ ಮಾರ್ಕೆಟಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನಾವೇನು ತಿಳ್ಕೊಂಡ್ವಿ, ಡಿಮ್ಯಾಟ್ ಅಕೌಂಟಲ್ಲಿ ಲಾಗಿನ್ ಆದ್ಮೇಲೆ ವಾಚ್ ಲಿಸ್ಟ್ 7 ವಾಚ್ ಲಿಸ್ಟ್ ಇರುತ್ತೆ ಜೆರೋದಾನಲ್ಲಿ. ಈ ವಾಚ್ ಲಿಸ್ಟಲ್ಲಿ ನಾವೇನು ಮಾಡ್ತೀವಿ, ನಮ್ಗೆ ಯಾವ ಸ್ಟಾಕ್ ಬೇಕೋ ಸರ್ಚಿಗೆ ಹೋಗ್ತೀವಿ, ಆ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊತೀವಿ. ವಾಚ್ ಲಿಸ್ಟ್ ನಂಬರ್ 1 ನಾವು ಫಸ್ಟ್ ಮಾರ್ಕೆಟ್ನ ಸೆಟ್ ಮಾಡ್ಕೊತೀವಿ. ಈಗ ಫಾರ್ ಎಕ್ಸಾಂಪಲ್ ಏನು ಸರ್ ಇದು ಮಾರ್ಕೆಟ್ ಅಂತಂದರೆ ನೋಡಿ ಸರ್, ನಿಫ್ಟಿ ಪಾಸಿಟಿವ್ ಇದೆ ಅಂತಂದರೆ ಟಾಪ್ 50 ಕಂಪ್ನೀಸ್ ಇದೆಯಲ್ವಾ NSE ನಲ್ಲಿ, ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ಟಾಪ್ 50 ಹೇಗೆ ಕರೀತಾರೆ ಅಂತಂದರೆ ಸ್ನೇಹಿತರೆ, ಈಗ 21 ಲಕ್ಷ ಕೋಟಿ ರಿಲಯನ್ಸ್ ಇದೆ, 20 ಲಕ್ಷ ಕೋಟಿ TCS ಇದೆ ಅಂತ ತಿಳ್ಕೊಳ್ಳೋಣ. ಸೊ 20 ಲಕ್ಷ ಯಾವ್ದು ಮಾರ್ಕೆಟ್ ಕ್ಯಾಪಲ್ ಜಾಸ್ತಿ ಇದೆ, ರಿಲಯನ್ಸ್ ಜಾಸ್ತಿ ಇದೆ. ಸೊ ಆ ಥರ ಟಾಪ್ ಫಸ್ಟ್ ಪ್ರಿಯಾರಿಟಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲ್ ಇಂದ ಹಿಡಿದು ಟಾಪ್ 50 ಕಂಪ್ನೀಸ್ ಇದೆಯಲ್ವಾ, ಅದ್ರ ಲಿಸ್ಟ್ ಬಂದು ನಮ್ಗೆ ಇಲ್ಲಿ ಬರುತ್ತೆ. ಆ ಲಿಸ್ಟ್ನ ನಾವು ವೆಯ್ಟೆಡ್ ಕ್ಯಾಪಿಟಲ್ ಮುಖಾಂತರ ಮಾಡಿದ್ರೆ ಈ ಇಂಡೈಸಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಂಡೈಸಸ್ ಪಾಸಿಟಿವ್ ಇದೆ ಅಂದರೆ ನಮಗೆ ಓವರ್ ಆಲ್ ಟಾಪ್ ಕಂಪ್ನೀಸಲ್ಲಿ ಬಯರ್ಸ್ ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಸೆನ್ಸೆಕ್ಸಲ್ಲಿ ಟಾಪ್ 30 ಕಂಪ್ನೀಸಲ್ಲಿ ಬಯರ್ಸ್ ಮತ್ತು ಪಾಸಿಟಿವ್ ಇದೆ ಅಂದರೆ ಬಯರ್ಸ್ ಇದ್ದಾರೆ ಅಂತ ಅರ್ಥ. ಇಫ್ ಇನ್ ಕೇಸ್ ರೆಡ್ ಇದ್ದರೆ ಅವತ್ತು ಸೆಲ್ಲಿಂಗ್ ಪ್ರೆಜರಲ್ಲಿದೆ ಅಂತ ಅರ್ಥ. ಸೊ ಬ್ಯಾಂಕ್ ನಿಫ್ಟಿ, ಸೊ ನಿಮ್ಗೆ ಅದೇ ರೀತಿ ಬ್ಯಾಂಕ್ ಇಂಡೈಸಸ್ ಇದು 12 ಬ್ಯಾಂಕ್ನ ಕಂಬೈನ್ ಮಾಡಿ ಒಂದು ಇಂಡೈಸಸ್ನ ಮಾಡಿದರೆ ಆ ಬ್ಯಾಂಕ್ಸಲ್ಲಿ ಬಯರ್ಸ್ ಬಂದರೆ ಪಾಸಿಟಿವ್ ಹೋಗುತ್ತೆ, ಸೆಲ್ಲಿಂಗ್ ಪ್ರೆಜರ್ ಬಂದರೆ ಸೆಲ್ಲರ್ಸ್ ಹೋಗುತ್ತೆ. ಸೊ ನೆಕ್ಸ್ಟ್ ಇಂಡಿಯಾ ವಿಕ್ಸ್ ಏನು ಹೇಳುತ್ತೆ ಅಂದರೆ ಮಾರ್ಕೆಟು ವಾಲಟಿಲಿಟಿ ಇದೆಯಾ ಅಥವಾ ಸ್ಟೇಬಲ್ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇಂಡಿಯಾ ವಿಕ್ಸ್ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವೇನು ಮಾಡಿದ್ವಿ, ವಾಚ್ ಲಿಸ್ಟ್ ನಂಬರ್ 1 ಇಂಡೈಸಸ್ನ ಸೆಟ್ ಮಾಡ್ಕೊಂಡ್ವಿ, ವಾಚ್ ಲಿಸ್ಟ್ ನಂಬರ್ 2, 3, 4. ಸೊ ಈ ಥರ ನಿಮಗೆ ವಾಚ್ ಲಿಸ್ಟ್ ನಂಬರ್ 2, 3, 4 ಇಂದ ಹಿಡಿದು ನಿಮಗೆ ಯಾವ್ಯಾವ ಸ್ಟಾಕ್ಸ್ ಬೇಕೋ ಆ ಸ್ಟಾಕ್ಸ್ನ ಆ್ಯಡ್ ಮಾಡ್ಕೋಬೋದು. ಈಗ ನಾವು ಸ್ಟಾಕ್ಸ್ನ ಹೇಗೆ ಡಿವೈಡ್ ಮಾಡ್ತೀವಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಸ್ಟಾಕ್ಸ್ನ 3 ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಪೆನ್ನಿ ಸ್ಟಾಕ್ಸ್ನ ಇಗ್ನೋರ್ ಮಾಡೋಣ. ಒಂದು ಬಂದು ಲಾರ್ಜ್ ಕ್ಯಾಪು, ಇನ್ನೊಂದು ಬಂದು ಮಿಡ್ ಕ್ಯಾಪು, ಮೂರನೇದು ಬಂದು ಸ್ಮಾಲ್ ಕ್ಯಾಪು. ಓಕೆನಾ. ಸೊ ಇನ್ನೊಂದು ಬಂದು ಪೆನ್ನಿ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಟಚ್ ಮಾಡಲ್ಲ, ಅಂದರೆ ಸ್ಟಾಕ್ಸು ₹1, ₹2 ಆ ಥರ ಟ್ರೇಡ್ ಆಗ್ತಾ ಇರುತ್ತೆ. ಲೆಸ್ ದೆನ್ 1 CR ಇರುತ್ತೆ ಅದು ಮಾರ್ಕೆಟ್ ಕ್ಯಾಪಿಟಲ್. ಸೊ ಅದನ್ನು ನಾವು ಟಚ್ಚೇ ಮಾಡೋಕ್ಕೆ ಹೋಗಲ್ಲ. ಸೊ ಲಾರ್ಜ್ ಕ್ಯಾಪ್ ಅಂದರೆ ನಮಗೆ 1 lakh crore, 2 lakh crore, 10 lakh crore ಆ ಥರ ಇರುತ್ತೆ. ಮಿಡ್ ಕ್ಯಾಪ್ ಅಂದರೆ ಸಮ್ವೇರ್ ಅರೌಂಡ್ 25,000 crore, 30,000 crore, 40,000 crore ಆ ಥರ ಇರುತ್ತೆ. ಸ್ಮಾಲ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ. ಇವು ಬಂದು ನಿಮಗೆ ಒಂದು 2,000 ಕೋಟಿ, 5,000 ಕೋಟಿ, 7,000 ಕೋಟಿ ಆ ಥರ ಇರುತ್ತೆ. ಸೊ ಈ 3 ಕ್ಯಾಟಗರಿ ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ಇದಿಷ್ಟು ನಾವು ಈ 3 ಕ್ಯಾಟಗರಿ ಕಂಬೈನ್ ಮಾಡಿದ್ರೆ NSE ಸಮ್ವೇರ್ ಅರೌಂಡ್ 2,000 ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗುತ್ತೆ. BSE ಸಮ್ವೇರ್ ಅರೌಂಡ್ 6,000 ಪ್ಲಸ್ ಸ್ಟಾಕ್ಸ್ ಟ್ರೇಡ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ವಾಚ್ ಲಿಸ್ಟ್ ಅಂಡರ್ಸ್ಟ್ಯಾಂಡಿಂಗು. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಈ ವಾಚ್ ಲಿಸ್ಟಲ್ಲಿರೋ ಸ್ಟಾಕ್ಸ್ನ ಹೇಗೆ ಟ್ರೇಡ್ ಮಾಡೋದಂತ ನೋಡೋಣ. ನೀವ್ಯಾರಾದ್ರೂ ಜೆರೋದಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಮುಖಾಂತರ ನೀವು ಜೆರೋದ ಅಕೌಂಟ್ನ ಓಪನ್ ಮಾಡ್ಬೋದು. ಹ್ಯಾಪಿ ಟ್ರೇಡಿಂಗ್, ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಸಕ್ಸಸ್ಫುಲ್ ಟ್ರೇಡಿಂಗ್ ಜರ್ನಿ.